ಆದ್ರೆ ಸೂರ್ಯಾಗ ಆನೆ ಹಾಕಬೇಕಾಗಿದ್ರೆ ಗಂಡು ಬೇಕಂತ ಹಾಕಿದಳು, ಗಂಡು ಬೇಡಂತ ಹಾಕಿದಳು ಆಕಿ. ಹೌದಲ್ರಿ, ಗಂಡು ಬೇಕಂತ ಹಾಕಿದಳು. ಹೌದು ಹೌದು. ನನ್ನ ಗಂಡು ಸಾಯ್ತಾನಂತ ಆನೆ ಹಾಕಿಂದ ಸೂರ್ಯ ಹೊಂಡಿಲ್ಲ, ಜೇರ್ ಕರೆದು ಗಂಡು ಬೇಡಂತ ಹಾಕಿ ನೋಡಿ ಇಂಥವು ಮತ್ತೆ 100 ಹುಡ್ತಿದ್ವು. ಹೌದು ಹೌದು. ನಾನು ಸತ್ತ ಬಳಿಕ ನಿನ್ನ ಮುತ್ತೈತಾನ ಹೋಗ್ತದತ್ತು, ನೀ ಆನೆ ಹಾಕಿ ನಿನ್ನ ಸಲಿಂದ ಭಗವಂತ ರಕ್ಷಣೆ ಮಾಡ್ಯಾನ. ಅದಕ್ಕೆ ನನಗೆ ಮುಟ್ಟಿ ನೀ ಕೆಟ್ಟಿ, ನಿನಗೆ ಮುಟ್ಟಿ ನಾ ಕೆಟ್ಟಿಲ್ಲ. ಇದು ಹ್ಯಾಂಗ್ರಿ ಮಾಸ್ತರ? ನೋಡು, ನಾ ಸತ್ತ ಬಳಿಕ ಹೌದು, ತಗೀಕಿನ ಉಳ್ದಾಳೆ, ತಗೀಕಿನ ಕುಗ್ಮ, ತಗೀಕಿನ ಬಳಿ ಅಂದಾರ. ಹೌದಲ್ರಿ ಅಂತಾರ. ಮತ್ತು ಇವ್ರು ಸತ್ತ ಬಳಿಕ ನಮ್ಮ ಏನು ತೆಗಿಬೇಕು, ಏನು ಕಟ್ಟಾರ ಇವ್ರು ನಮಗೆ? ಹೌದು. ಆ ನಾಯಿದು ಭಾಳ ತಂದಾಳ, ನಾಯಿದು ನಿನಗೆ ಸಟ್ಟಾಕ ನನಗೆ ಆಗಂಗಿಲ್ಲ. ಹೌದು ಹೌದು. ಮಾಲಕ ನಾಯಿ ಸಾಕ್ತಾನ. ಇದು ಹ್ಯಾಂಗ್ರಿ? ಈ ಸದ್ಯ ನನ್ನ ಖೂನ ಇವ್ರ ಮ್ಯಾಗ ಅದ, ಹೌದು. ಇವ್ರ ಖೂನ್ ನನ್ನ ಮ್ಯಾಗ ಏನದ, ಇವನೇ ನನ್ನ ಗಂಡ ಅಂತ ಹೇಳಕ್ಕ ಅದನ? ಇಲ್ಲಲ್ರಿ. ಕೊಳಾಗ ಏನ್ರಿ ಅದನ, ಲಗ್ನ ಆಗ್ಯದನ ಅಂತೇಳಿ ಏನಿಲ್ಲಲ್ರಿ ಮಾಸ್ತರ. ಇಲ್ಲ. ಹೌದು. ಅದಕ್ಕೆ ಮಾಲಕ್ ನಾಯಿ ಸಾಕ್ತಾನ. ಹೌದು. ನಾಯಿ ಕೊಳ್ಳಾಗ ಮಾಲಕ್ ಪಟ್ಟ ಕಟ್ತಾನ. ಹೌದಲ್ರಿ. ತಿರುಗಿ ನಾಯಿ ನಾ ಮಾಲಕ ಕಟ್ಟಂಗಿಲ್ಲ. ಹೌದು ಹೌದು. ಹಂಗಿದು ನಾಯಿ ಇದ್ದಂಗ ನನಗೆ ಈ ಜಾಗಿಲ್ಲ. ವಾದ ಹಾಕುವ ಹದಗೇಡಿಗಳಿಗೆ ಈ ದಗದ ನೀರಿಲ್ಲ. ಗಿಡ ಐತಿ ಬುಡದಾಗ ಬೇರಿಲ್ಲ, ಗಡಿ ಬೀಡಿ ಮಾಡಿ ಹುಡುಕಿದರ ತೋರಿಲ್ಲ. ಹಿಡದಾರ ಹಿಡಿ ಹಿಡಿ ಹಿಡಿಯದಿದ್ರ ಕಿತ್ತಿ ಬಡಿ, ನನ್ನ ಮ್ಯಾಗ ಜೋರಿಲ್ಲ. ಮೆಣಸಿನಕಾಯಿ ಕಚ್ಚಿದರ ಕಾರಿಲ್ಲ, ಕಣ ಮುಚ್ಚಿಗೆ ಆಟ ನನ್ನ ಬಿಟ್ಟು ದಾರಿಲ್ಲ. ಹೆಣ ತಂದಾಳ ಈಗಿ ಹಣಿ ಹಣಿ ಬಡಕೊಂಡು ಹುಗಿಲಾಕ ಗೋರಿಲ್ಲ. ಅಂದೇವಾಡಗ ಜ್ಞಾನಿಗಳಿಗೆ ಜಾಗಿಲ್ಲ, ಹಿಂದಿಂದ ಬಂದಿ ಇದು ನಿನಗ ಗುರುತ ಇಲ್ಲ. ಆದಿಗಂದೇವಾಡಿ ವರಕವಿ ಗೈಬಿಷ ಬಂದಿಲ್ಲ ಹೋಗಿಲ್ಲ. ಆದಿಗಂದೇವಾಡಿ ವರಕವಿ ಗೈಬಿಷ ಬಂದಿಲ್ಲ ಹೋಗಿಲ್ಲ. ಹಾಡುದು ಎಲ್ಲ ಸರಿಯಾಗಿ ನಡೀತು, ಗದ್ದಲ ಬ್ಯಾರೇನೇ ಹಿಡಿತು. ಹ್ಯಾಂಗ್ ಹಿಡ್ಸಾರಿ ಗದ್ದಲ? ಅಲ್ಲ, ಮನಸ್ಸಿಗೆ ಬಂದಂಗ ಇವರು ಒದರ್ಯಾರ್ ಒದರಂಗ. ಅವರು ಹೇಳಿದಂಗ ವಿಷಯಗಳು ತಗದಾಳ ಹೆಂಗ ಅಂದ್ರ, ಹೆಣ್ಣ ದೇವರ ಸತ್ತವ ತಮ್ಮ ಈಗಿನ ಪಾಲಿಗ. ಯಾರೇ ಮಹಾತ್ಮರು ಶಿವಶರಣರು ಇದರ ಉದಾಹರಣೆ ಕೊಡು ಅಂದ್ರ, ಚಂದ್ರಗುಪ್ತಗ ಅರಸಗ ತಂದ ವಗಶಾಳಿದರಾಗ. ಇವ್ರದ್ದು ಹೆಂಗಾಗೈತೆ ಅಂದ್ರೆ ಮಧ್ಯಾಹ್ನ ಬಿಸಿನಾಗ ತಲೆ ಕೆಟ್ಟದ ಮೂರಕ್ಕೆ ಇವಕ್ಕ. ಹೌದಲ್ರಿ. ನೋಡು, ನಾನು ಸ್ವಾಮಿ ವಿವೇಕಾನಂದರ ನಾ ಹೇಳಿನಿ, ಚಂದ್ರಗುಪ್ತಿ ಅರಸಂದು ಇವ್ರು ಹೇಳ್ತಾರೆ. ಹೌದೌದು. ಭೂಮಿ ಆಕಾಶಕ್ಕೆ ಫರಕ್ ಐತಿ, ಅದಕ್ಕೆ ಇದಕ್ಕೆ ಎಲ್ಲಿಗೆ ಮಾತೈತಿ ಅಲ್ಲಿ ಹುಡುಕಾಡ. ಹೌದಲ್ರಿ. ನಾ ಮನಸ್ಸು ಮಾಡಿದ್ರೆ ಮಣ್ಣು ಕೊಡ್ತೀನಿ ಅಂತ ನೀ ಹೇಳಿದಿ ಅಂತ ಹೇಳ್ತಾರಲ್ರಿ. ಮಣ್ಣು ನಿನ್ನ ಶರೀರಕ್ಕೆ ಕೊಟ್ಟರೆ ನನ್ನ ಜೀವಕ್ಕೆ ಕೊಟ್ಟಿಲ್ಲ. ಹೌದು. ಶುದ್ಧ ಅಧ್ಯಾತ್ಮದಾಗ ತೊಗೊಂಡೋಗಿ ನಿನ್ನ ರೋಗ ಬಾಯಿ ಟೋಕ್ ಮಣ್ಣು ಇನ್ನ ಚಂಜಿ 5 ತನಕ ಕೊಡು ಮಣ್ಣ. ಹೌದು. ಒಟ್ಟರು ಸುಡುಗಾಡದಾಗ ಇರೋದು ನೀವು ಒಟ್ಟರು ಅಷ್ಟು ಸುಲಭ ಅಲ್ಲ. ಮಾತು ಮಿತವಾಗೈತಿ, ಮಾತಿಕ್ಕೈತಿ, ಮಾತು ಹಾತೈತಿ. ಹೌದು ಹೌದು.
ಮಾತಾಡಿದ್ರೆ ಹೆಂಗ ತಿಳ್ಕೊ, ಹ್ಯಾಂಗ್ರಿ? ಸಟ್ ಆಗ್ಬೇಕು ಕರೆಕ್ಟ್. ಹೌದು. ಆ ಚಂದ್ರಗುಪ್ತಿ ಅರಸ ಅಂದಾರೋ ಏನೋ ಸಾಧು ಅಂದಾರ ಚಂದ್ರಗುಪ್ತಿ ಅರಸಗ. ಚಂದ್ರಗುಪ್ತಿ ಅರಸ ಮಗಳ ಮ್ಯಾಗ ಮನಸ್ಸು ಮಾಡಿದತ್ತ ಸ್ವಾಮಿ ವಿವೇಕಾನಂದ್ರ ಹಿಂಗಾಯ್ತು, ಅವ್ನು ಹಂಗ ಅವಂಗ ಇವಂಗ ಸಂಬಂಧ ಇಲ್ಲ. ಹೌದು ಹೌದು. ನಿನ್ನ ಮಹಾಶಿವಶರಣರು ಏನಾರೇ ಮಾಡಿದ್ರೆ ನನಗೆ ಹೇಳಬೇಕಾಗಿತ್ತ, ಇಂಥ ಶರಣಿ ಹಿಂಗೆ ಮಾಡ್ಯಾಡ್ರಿ ಅಂತ ನೀವು ಅಂದ್ರೆ ಹೇಳಿದಿನ? ಇಲ್ಲಲ್ರಿ, ಹೇಳಿಲ್ಲ. ಅವು ಏನೂ ಬರಂಗಿಲ್ಲ. ಹೌದು ಹೌದು. ಬರೇ ನಾನು ಲಂಗವನ ಕ್ಯಾರ್ರಿ ಅವ ಮಾಸ್ತರ್ ಏನದ ಹುಡುಗ ಸುಂಬಳತ್ತಿತ್ತಾನ್ರಿ ಇಂಥವು ಹೇಳ್ತಾವೆ ನೋಡಿ, ಬಂದು ಹೇಳೋದು ಇಂಥವು ಹೇಳೋದು. ಹೌದು ಹೌದು. ಇಂಥವು ದನ ಕಾಯವ್ರು ಹೇಳ್ತಾರೆ ನಮ್ಮ ಊರಾಗ ಮಸ್ಮಾಳದಾಗ. ಇವೆಲ್ಲ ಇದೇನು ಹೇಳ್ತಿ ಸೋದ ಅತ್ಯಾದ ಮೇಳ. ಹೌದು. ನಾ ಹೇಳಿನಿ ಸಿದ್ದೇಶ್ವರ ಶ್ರೀಗಳಿಗೆ ಹಂಗೆ ಕಿಶಿ ಆಗ್ತಿದ್ದಿಲ್ಲ, ಇವರು ಮೂರ್ತಿ ಮರಿ ಆದ್ರೆ ಕೀರ್ತಿ ಹೆಸರ ಮುಡ್ಸ್ಯಾರ, ಇಂತಿಂಥವ್ರು ಹಿಂಗೆ ಆಗೋದು ನಾನು ಕಿಶಿ ಕೇಳ್ತಾವೆ ತಗೋ. ಇದು ಅಜ್ಞಾನ ಆಯ್ತಿಲ್ಲ. ಹೌದಲ್ರಿ. ಹುಚ್ಚಿ ಭೂಮಿ ಆಕಾಶಕ್ಕೆ ಪರಕೈತಿ ಮಾತಾಡೋದ. ಹೌದು. ನಾನು ಕಿಶಿಯದ ಕೇಳಕ್ಕೆ ಹಚ್ಚಾರ, ಇವನು ಆತ್ಮರ್ದು ಕೇಳಕ್ಕೆ ಹಚ್ಚಾರ. ಇವ್ರ ಶಿವಶಕ್ತಿ ವಾಕ್ವಾದ ಹಚ್ಚಾರ ಅವ್ರ. ಹೌದು. ಏನು ಕೇಳ್ತಿ ಸಾಧುರದು ಸಂತ ಪುರುಷರದು ಕೇಳ. ನಾನು ಶಿವಂದ ನಾನು ವೈಯಕ್ತಿಕ ಕೇಳಿದ್ರೆ ನೀ ಎಲ್ಲಿ ಹುಟ್ಟಿ ನಾ ಹುಟ್ಟಿದ್ ಕೊಡ್ತದೆ ಇವ್ರಿಗೆ. ಹೌದು. ನೀ ಎಲ್ಲಿ ಹುಟ್ಟಿದ ಇವ್ರಿಗೆ ಕೊಡ್ತದ. ಆದ್ರೆ ಶುದ್ಧ ಅಧ್ಯಾತ್ಮಕ್ಕೆ ಹಚ್ಚಿ ಹೇಳೋದು ಮೊದಲು ಕಲ್ಕೋರಿ. ಅದು ಹಿಂತಂದ ಅದು ಕರಿ ಕ್ವಾಡಕ್ಕೆ ಸಾರವಾಡದ ಕ್ವಾಡಗದು. ಹೌದಲ್ರಿ. ಅದು ಸಾರವಾಡ ಕ್ವಾಡದು. ಹೌದು ಹೌದು. ಅದು ಬಂದಿತ್ತೈತಿ. ಅದು ಪೂಚ ಹುಚ್ಚಿ ಗಂಗಾ ನದಿ ಒಳಗೆ ಒಯ್ದು ಕುಡಿಸಿದ್ರು, ಹೆಣ್ಣಿನಲ್ಲಿ ಕೂಡ್ತು. ಏಸ್ ಮಂದಿ ಲಿಂಗೈಕ್ ಆಗ್ಯಾರ ಸ್ವಾಮಿಗಳು. ಹೌದಲ್ರಿ. ಅವ್ರಿಗೆ ಮೋಕ್ಷ ಆಗಂಗಿಲ್ಲ ಅವ್ರಿಗೆ. ನಾ ಕೇಳ್ದ ಹುಚ್ಚಿ ಹೋಯ್ತಾರೆ ಊಟರು ಕುಡ್ಕೇಸಿ. ಈಗ ಸದ್ ಎಷ್ಟು ಮಂದಿ ಲಿಂಗೈಕ್ ಆಗ್ಯಾರ, ಮಣ್ಣು ಮಾಡ್ಯಾರ, ಅವ್ರಿಗೆ ಮೋಕ್ಷ ಆಗಂಗಿಲ್ಲನ. ಮತ್ತು ಅವ್ರು ಗಂಗಾ ನದಿ ಕುಡಿಸಿಲ್ಲ ಅವ್ರ ಧ್ಯೇಯ. ನೋಡು, ಹಲವಾರು ರೂಪಗಳನ್ನು ಅವ್ರು ಮಾಡಿದ ಪುಣ್ಯ ಅವ್ರಿಗೆ ಕಾಪಾಡ್ತದ. ಹೌದು ಹೌದು. ಅವ್ರು ಇರೋ ತನಕ ಏನೇನು ಪುಣ್ಯ ಮಾಡ್ಯಾರ ಅವ್ರಿಗೆ ಕಾಪಾಡ್ತದ. ಅವರೆಲ್ಲರೂ ಮೋಕ್ಷವನ್ನು ಹೊಂದುತ್ತಾರೆ. ಯಾರ್ಯಾರು ಗುರುವಿನ ಮಾಡಿಕೊಂಡಾರ, ಯಾರ್ಯಾರು ಗುರುವಿನ ಮಾಡಿಕೊಂಡು ಮೋಕ್ಷವನ್ನು ಹೊಂದ್ಯಾರ. ಅದಕ್ಕೆ ಯಾರ್ಯಾರು ಪುಣ್ಯವನ್ನು ಪಡೆದುಕೊಂಡಿದ್ದಾರ ಅವರು ಮೋಕ್ಷವನ್ನು ಹೊಂದ್ಯಾರ. ಹೌದಲ್ರಿ. ಈ ಜಗತ್ತದೊಳಗೆ ಜಂಜಾಟದ ಸೀರೆ ತರಬೇಡಿದು. ಈ ಸೀರೆ ಕೆಲಸ ಕೊಡೋದಲ್ಲ, ನಾ ಇದರಿಂದ ಕೇಳಿಲ್ಲ. ಯಾರ್ಯಾರು ಈಗ ನಮ್ಮ ಸಿದ್ದೇಶ್ವರ ಶ್ರೀಗಳು, ಸ್ವಾಮಿ ವಿವೇಕಾನಂದರು, ಮುಗುಡ್ಕೊಳ್ಳಲಿಂಗ, ಲಕ್ಷ ಸಿದ್ಲಿಂಗ, ಇವರೆಲ್ಲ ನಮ್ಮ ಅಜ್ಜ ಮುತ್ಯಾದರು ನೋಡಿದವ್ರು ಅವ್ರದ್ದು. ಹೌದಲ್ರಿ. ಇಂಥವ್ರು ಯಾರು ನಿಮ್ಮ ಒಳಗೆ ಆಗ್ಯಾರ ಅಂತ ನಾ ಕೇಳೀನಿ. ಇವ್ರೇನು ಹೇಳ್ತಾರ್ರಿ? ಚಂದ್ರಗುಪ್ತ ಅರಸನ ಪಾತ್ರಗಂಗ. ಆ ಚಂದ್ರಗುಪ್ತಿ ಅರಸಗೆ ನನಗೇನು ಸಂಬಂಧದ? ಅರಸನೇ ಅವ. ಹೌದು. ಊರಾಗ ಒಬ್ಬ ಇಸ್ಪೇಟ್ ಆಡ ಒಟ್ಟು ಎಲ್ಲ ಮನೆ ಸೋಲ್ತಾನೆ. ಮೌಲಾ ಸಾಬ್ನು ಸೋತೆ ಬಿಡ್ತಾನೆ. ನಾನು ಒಟ್ಟು ಹಂಗೆ ಆತ್ರ ಮಾಸ್ತರ್ ಆಗಲ್ಲ, ಸೋಲಾಗಿಲ್ಲ. ಅದು ಅವಂಗೆ ತೊಗೊಂಬಂದು ಇದ್ರಾಗ ತೊಗೊಂಬರ್ಬೇಡ. ನೀ ಎಲ್ಲಿ ಉದ್ಧಾರ ಆಗಿದೆ ಅದು ನನಗೆ ಹೇಳ. ಅದಕ್ಕೆ ಮತ್ತೇನೈತಿ? ಮತ್ತೇನದ ರೀ? 3 ದಿವಸ ಸೂರ್ಯಾಗ ಆನೆ ಹಾಕ್ಯಾಳ. ಯಾರು? ಅನಲಾದೇವಿ ಅಂತ. ಹೌದು. ಆಕಿನ ಗಂಡ ಮೌದ್ಗಲ್ಯ ಋಷಿ. ಹೌದು ಹೌದು. ಅವನಿಗೆ ಕೈ ಕಣ್ಣ ಕಾಲ ಇದ್ದಿಲ್ಲತ್ತಲ್ಲ, ನೆವನ ಮಾಡಿದ್ದ. ನಾನು ಹೇಳ್ತೀನಿ ನನ್ನ ಮ್ಯಾಗ ಎಷ್ಟು ಪ್ರೀತಿ ಅದಾರ ಪರೀಕ್ಷೆ ಮಾಡಬೇಕಂತ ಆ ಋಷಿ ನೆವನ ಮಾಡಿದ್ದ. ಇದು ಎದ್ರಾಗ ಬರೀತೈತಪ್ಪ ಅಂದ್ರೆ ಪುರಾಣ ದರ್ಪಣ ಅಂತ ಒಂದು ಪುರಾಣ ಬರ್ತದೆ, ಪುರಾಣದಲ್ಲಿ ಬರೀತದೆ. ಹೌದು. ಈ ಋಷಿ ಏನು ಮಾಡಿದ, ಈಗ ನನ್ನ ಮ್ಯಾಗ ಪ್ರೀತಿ ಅದಾಳೆ ನೋಡ್ಬೇಕಂತ ನಟನೆ ಮಾಡಿದ. ನಾವು ರೋಗಿಷ್ಟದಿನ ಅಂತೇಳಿ. ಹೌದು ಹೌದು. ಮುಂದೆ ಏನು ಮಾಡಿದ್ದ, ಆದ್ರೆ ಸೂರ್ಯಾಗ ಆನೆ ಹಾಕಬೇಕಾಗಿದ್ರೆ ಗಂಡು ಬೇಕಂತ ಹಾಕಿದ್ಳು, ಗಂಡು ಬೇಡ ಅಂತ ಹಾಕಿದ್ಳು ಆಕಿ. ಹೌದಲ್ರಿ. ಗಂಡು ಬೇಕಂತ ಹಾಕಿದ್ರು. ಹೌದು ಹೌದು. ನನ್ನ ಗಂಡು ಸಾಯ್ತಾನಂತ ಆನೆ ಹಾಕಿಂದ ಸೂರ್ಯ ಹೊಂಡಿಲ್ಲ ಜೇರ್ ಕರೆದು ಗಂಡು ಬೇಡ ಅಂತ ಹಾಕಿ ನೋಡಿ ಇಂಥವು ಮತ್ತೆ 100 ಹುಡ್ತಿದ್ವು. ಹೌದು ಹೌದು. ನಾನು ಸತ್ತ ಬಳಿಕ ನಿನ್ನ ಮುತ್ತೈತಾನ ಹೋಗ್ತದ, ನೀ ಆನೆ ಹಾಕಿ ನಿನ್ನ ಸಲಿಂದ ಭಗವಂತ ರಕ್ಷಣೆ ಮಾಡ್ಯಾನ. ಅದಕ್ಕೆ ನನಗೆ ಮುಟ್ಟಿ ನೀ ಕೆಟ್ಟಿ, ನಿನಗೆ ಮುಟ್ಟಿ ನಾ ಕೆಟ್ಟಿಲ್ಲ. ಇದು ಹ್ಯಾಂಗ್ರಿ ಮಾಸ್ತರ? ನೋಡು, ನಾ ಸತ್ತ ಬಳಿಕ ಹೌದು ತಗೀಕಿನ ಉಳ್ದಾಳೆ, ತಗೀಕಿನ ಕುಂಕುಮ, ತಗೀಕಿನ ಬಳಿ ಅಂದಾರ. ಹೌದಲ್ರಿ ಅಂತಾರ. ಮತ್ತು ಇವ್ರು ಸತ್ತ ಬಳಿಕ ನಮ್ಮ ಏನು ತೆಗಿಬೇಕು? ಏನು ಕಟ್ಟಾರ ಇವ್ರು ನಮಗೆ? ಹೌದು ಹೌದು. ಆ ನಾಯಿದು ಭಾಳ ತಂದಾಳ. ನಾಯಿದು ನಿನಗೆ ಸಟ್ಟಾಕ ನನಗೆ ಆಗಂಗಿಲ್ಲ. ಹೌದು ಹೌದು. ಮಾಲಕ ನಾಯಿ ಸಾಕ್ತಾನ. ಇದು ಹ್ಯಾಂಗ್ರಿ? ಈ ಸದ್ಯ ನನ್ನ ಖೂನ ಇವ್ರ ಮ್ಯಾಗ ಅದ. ಹೌದು. ಇವ್ರ ಖೂನ್ ನನ್ನ ಮ್ಯಾಗ ಏನದ, ಇವನೇ ನನ್ನ ಗಂಡ ಅಂತ ಹೇಳಕ ಅದೇನ? ಇಲ್ಲಲ್ರಿ. ಕೊಳ್ಳಾಗ ಏನ್ರಿ ಅದನ ಲಗ್ನ ಆಗ್ಯದನ ಅಂತೇಳಿ ಏನಿಲ್ಲಲ್ರಿ ಮಾಸ್ತರ್. ಇಲ್ಲ. ಹೌದು. ಅದಕ್ಕೆ ಮಾಲಕ್ ನಾಯಿ ಸಾಕ್ತಾನ. ಹೌದು. ನಾಯಿ ಕೊಳ್ಳಾಗ ಮಾಲಕ್ ಪಟ್ಟ ಕಟ್ತಾನ. ಹೌದಲ್ರಿ. ತಿರುಗಿ ನಾಯಿ ನಾ ಮಾಲಕ ಕಟ್ಟಂಗಿಲ್ಲ. ಹೌದು ಹೌದು. ಹಂಗಿದು ನಾಯಿ ಇದ್ದಂಗೆ ನನಗೆ. ಇದು ಏನ್ರಿ ಕಟ್ಟದ ನನಗೆ? ಏನೂ ಇಲ್ಲಲ್ರಿ. ಅದಕ್ಕೆ ನೀ ಹೋಲಿಸಿದೆ ಅಂದ್ರೆ ನನಗೂ ಹೋಲಿಸ್ಲಾಕ ಬರ್ತದ. ನೀ ಏನು ಮಾಡ್ತೀವಿ ವ್ಯವಹಾರ ಅಷ್ಟು. ನನಗೆ ಬಂದಿದ್ದು ನಿನಗೆ ಬರಂಗಿಲ್ಲ, ನಿನಗೆ ಬಂದಿದ್ದು ನಿನಗೆ ಹೆಂಗೆ ತಿಳ್ಕೊ. ನಿನಗೆ ವ್ಯವಹಾರ ಹೌದು. ಹಿಟ್ಟ ಮಜ್ಜಿಗೆ ನುಚ್ಚ ಕಡಿಸಿ ಬಡ್ದಿ ನೀವು ಒಟ್ಟು ಒತ್ತಾಟಿ ಬೈಲಿ ಒಂದು ಬಂದಿಲ್ಲ. ಹೌದು ಹೌದು. ಒಂದರೆ ಸಾರಾಂಶ ತೊಗೊಂಡು ಬಂದು ಹೇಳಿದೆ ನೀ? ಇಲ್ಲಲ್ರಿ, ಹೇಳಿಲ್ಲ. ಒಂದರೆ ಒಂದು ದಂಡಿಗೆ ಹಚ್ಚಿದೇನ? ಆ ಸ್ವಾಮಿ ವಿವೇಕಾನಂದ ನಾ ಹೇಳಿನಿ. ಯಾವಾದರೆ ಹೇಮರೆಡ್ಡಿ ಮಲ್ಲಮ್ಮಂದರೆ ಯಾವಾದರೆ ಒಂದು ಉದಾಹರಣೆ ಕೊಟ್ಟರೆ ಅದಕ್ಕೆ ಸಟ್ ಹಾಕಿತ್ತದ. ಹೌದು. ಅದು ಬಿಟ್ಟು ಚಂದ್ರಗುಪ್ತಿ ಅರಸ ಬಂದಂತ ಅವ ಸಿಂಧಿ ತೆಗಿತಾನಂತ. ಸಿಂಧಿ ತೆಗ್ಯಾವ, ಸಿಂಧಿ ಕುಡಿಯಂಗಿಲ್ಲ ಅಂತ. ಹೌದು ಹೌದು. ನಡೆಯಲ್ಲ ಚಿತ್ತಾಪುರದಾಗ ಸಿಂಧಿ ತೆಗ್ಯಾವ ಕುಡಿಸ್ತೀನಿ, ತೋರಿಸ್ಕೊಂಡು ತರ್ತೀನಿ. ಅದು ಕುಡಿದು ಬೆಳಗತ್ತರ ಮಾಸ್ತರ್ ಅವರೇ ತೆಗಿಯವ್ರಿ ಚಿತ್ತಾಪುರ ಕಡೆ. ಹೌದು ಹೌದು. ಇಲ್ಲೇ ಸಿಂಧಿ ತೆಗೆವರೆ ಕುಡಿದು ಅಲ್ಲೇ ಮುಕ್ಕೋತಾನೆ. ಸಿಂಧಿ ಗಿಡದ ಬುಡಕೆ ಮುಕ್ಕೋತಾರೆ. ಸೊ ಮಂದಿ ಕೇಳತ್ತ ಸಿಂಧಿ ಕುಡಿಯಂಗಿಲ್ಲವ ಅಂತ. ಹೌದು ಹೌದು. ಶಾಸ್ತ್ರ ಎಲ್ಲ ಮೂಢನಂಬಿಕೆಗಳು ಇಲ್ಲಿ ತಂದು ಹೋಗಿಸಿಬೇಡಿ. ಇಂಥವು ತಂದು ನನ್ನ ಮುಂದೆ ಹೋಗಿಸಿ ಇವು ಬಂಡಾಚಾರ ನಡೆಯಂಗಿಲ್ಲ. ನನ್ನ ಖೂನ್ ನಿನ್ನ ಮ್ಯಾಗ ಅದ, ನಿನ್ನ ಖೂನ್ ನನ್ನ ಮ್ಯಾಗ ಏನೂ ಇಲ್ಲ. ಅಖಂಡ ಅದ್ವೈತ ಪರಬ್ರಹ್ಮನ ಸಾಕ್ಷಿ ಇದ್ದಂಗ. ಹೌದು. ಯಾರು ಇವನಿಗೆ ಕಟ್ಟೋದಾಗಿಲ್ಲ,
ಯಾರಿಗೆ ಕಟ್ಟಕ್ಕೆ ಆಗಂಗಿಲ್ಲ. ಹೌದು ಹೌದು ಅದಕ್ಕೆ ಅದು ಮುಗಿದ ನಂತರ ಈ ಗಂಗಾ ನದಿ ಭೀಮಾ ನದಿ ಎಲ್ಲ ಹೇಳಿದ್ವಿ, ಹೌದು ಎಲ್ಲ ಹೋಗಿ ಸಮುದ್ರಕ್ಕೆ ಕೂಡ್ಯಾವಲ್ಲ ಅವು. ಹೌದಲ್ರಿ ಕುಡಿಯವ. ಮತ್ತು ಸಮುದ್ರ ನಾಥ ಅಂದ್ರೆ ಮುಗಿದೋಯ್ತಲ್ಲಿ, ಹೌದು ನಿನ್ನ ಮಾತು ಬಂದಾಯ್ತು ಅಲ್ಲಿಗೆ. ಮತ್ತೇನೈತಿ, ಮತ್ತೇನದ ರೀ? ಈ ಸದ್ದ ಬೇಕಾದಲ್ಲಿ ಹೋದರೂ ಕೂಡ ಜೀವ ಯಾರಿಗೆ ಕಂಡಿಲ್ಲ. ಹೌದು ಹೌದು ನೀರ ಇದು ಹೆಣ್ಣಲ್ಲ ಗಂಡದತ್ತ ನಾ ಹೇಳ್ತೀನಿ. ಹೌದು ಹ್ಯಾಂಗೆ ಹೇಳ್ತೀನಿ ತಿಳ್ಕೊ. ಇದು ಹೆಂಗ್ರಿ? ಎಲ್ಲಿ ರೂಪದಲ್ಲಿ ನಾಮದ ತಿಳಿದೀನಿ, ಹೌದು ಹೌದಲ್ಲ, ಎಲ್ಲಿ ರೂಪದಲ್ಲಿ ನಾಮದ ತಿಳಿದಿ. ನೀರಿನ ಮ್ಯಾಗ ನೀರು ಅಂತ ಬರಿ, ಬೆಂಕಿ ಮ್ಯಾಗ ಬೆಂಕಿ ಅಂತ ಬರಿ, ಹೌದು ಗಾಳಿ ಮ್ಯಾಗ ಗಾಳಿ ಅಂತ ಬರಿ. ಅವಾಗ ನಿನ್ನ ಹೆಣ್ಣಿನ ವಸ್ತುಗಳು ಹೆಸರು ಹಾಕೋ. ಹೌದು ಹೌದು ಆತವ ನಾವು ಹಂಗೆ ವಿಚಾರ ಚಂದ್ರೋದಯ ಸ್ಪಷ್ಟ ಹೇಳ್ತೈತಿ. ಇವು 3 ಗಂಡಿನ ದಿನಸುಗಳು, 2 ಪೃಥ್ವಿ ಮತ್ತು ಆಪ, ಇವು ಹೆಣ್ಣಿನ ದಿನಸುಗಳು. 3 ನನ್ನ ಹೆಚ್ಚಿಗೆದಾವು. ಹೌದು ಇವು ಗಂಡಿನದು ಉತ್ಪತ್ತಿ ಆಗ್ಯಾವ. ಇವ್ರ ಮ್ಯಾಗ ಹೆಸರು ಮೂಡಂಗಿಲ್ಲ. ಈ ಸದ್ ಗಾಳಿ ಐತಾರ, ಹೌದಲ್ರಿ? ಯಾವಲ್ಲಿ ಐತಿ, ಯಾವ ರೂಪ ಐತಿ, ಹೆಸರು ಬರಿಬೇಕಂತ ಮಾಡಿನ ಮ್ಯಾಗ ಅಂದ್ರೆ ಎಲ್ಲಿ ತೋರಿಸ್ತಿ? ಹಂಗೆ ಆಗ್ತಾರೆ ಮಾತ್ರ. ಅದರಂತೆ ನನ್ನ ಜೀವ, ನನ್ನ ಜೀವ ಇದ್ರೆ ನಿನ್ನ ಶರೀರ ಇರ್ಲಿಕ್ಕಂದ್ರೆ ಶರೀರ ಇಲ್ಲಿ ಲಗಾಟಿ ಹೊಡೆದತಿ. ನನ್ನ ಜೀವ ಅಜರಾಮಾಗೊಳ್ದೈತೆ. ಅದಕ್ಕೆ ಶರೀರಕ್ಕೆ ಸತ್ತಂದ್ರು ಜೀವಕ್ಕೆ ಹೋಯ್ತಂದ್ರು. ಹೌದು ಅದಕ್ಕೆ ಜಗದ ಒಡೆಯ ಅಂತ ಹೇಳ್ಯಾರ ಅವನಿಗೆ. ಹೌದು ಹೌದು ಅವ ಶ್ರೇಷ್ಠವಾದಂಥ ಜಗತ್ನ್ಯಾಗ. ನಿನಗೆ ಬಾಲ್ಯ ಬತ್ತಂದ್ರೆ ಪ್ರಾಯ ಬತ್ತಂದ್ರೆ ಮುಪ್ಪ ಬತ್ತಂದ್ರೆ ನೀ ಸುಡಗಾಡ್ಕೊಂಡಿದ್ದಿ. ಹೌದು ಹೌದು ಮತ್ತಿದು ಜೀವ ಸುಡಗಾಡಕ್ಕೆ ಹೋಯ್ತತ್ ಒಬ್ರು ಹೇಳಿಲ್ಲ. ಹೌದು ಒಬ್ಬರಿಗೆ ಅದು ಕಂಡಿಲ್ಲ. ಯಾಕೆ ತಿಳ್ಕೊ, ದೊಡ್ಡ ಮಾನ್ಯ ತಪಸ್ವಿಗಳಿಗೆ ಕಂಡದದು. ಹೌದು ಅದು ನಿನಗೆ ಕಾಣಂಗಿಲ್ಲ. ಅದಕ್ಕೆ ನೀನು ಹೇಳಿನಿ ಎಂತಿಂತವ್ರು ಅದನ್ನ ಹೋಗ್ಯಾರ. ಹೌದು ಇರಲಿ, ನೀನು ತಿಳಿದಷ್ಟು ನೀ ಹೇಳಿದಿ, ನನಗೆ ತಿಳಿದಷ್ಟು ನಾ ಆಡೀನಿ. ಆದ್ರೆ ಪದ್ಯದೊಳಗೆ ಒಂದು ನಿನ್ನೂ ಸಾರಾಂಶಗಳು ಇಲ್ಲ ಅದ್ರೊಳಗೆ. ಹೌದು ಅಷ್ಟೇ. ಹೇಯ ಅತ್ರಿ ಋಷಿ ಅನಸುವ್ಯಾನ ಕತಿ ಹೊಡಕೊಂಡು ತಂದಿ. ಆ ಅತ್ರಿ ಋಷಿಯ ಸುದ್ದಿ ತಂಗಿ ತಿಳಿಸುವೆ ನಿನಗ. ಅನುಸೂಯ ದೇವಿ ಗಂಡನ ಪೂಜಾ ಮಾಡ್ತಿಳು ತನ್ನ ಮನೆಯಾಗ. ಅಂದ್ರ ನನ್ನ ಅತ್ರಿ ಋಷಿ ಹೆಚ್ಚಿನವ ಜಗತ್ತದ ಒಳಗ. ಹೊತ್ತ ಗಂಡನ ಪೂಜಾ ಅನಸೂಯ ಮಾಡ್ತಿದ್ದಳು. ಅಕಿ ಮಾಡ್ಯಾಳ ಅಂದ್ರ ನಿಂದೆನ ತಪ್ಪೈತದರಾಗ. ಅನಸೂಯ ದೇವಿ ಬಲ್ಲಿ ನಾರದ ಭಿಕ್ಷಕ್ಕ ಬಂದ. ಈಕೆ ಕಬ್ಬಿಣ ಕಡಲಿ ಒಯ್ದು ಕೊಟ್ಲು ನಾರದಗ. ಲಕ್ಷ್ಮೀ ಸರಸ್ವತಿ ಪಾರ್ವತಿಗೆ ಗರು ಬಂದಿತ್ತು ಒಳಗ. ನಮ್ಮಂತ ಗರತ್ಯಾರು ನೋಡಿರೇನ್ರಿ ಜಗತ್ತದ ಒಳಗ. ಆಗ ಇವು ಹುಕ್ಕಿನ ಕಡಲಿ ತಗೊಂಡು ನಾರದ ಲಕ್ಷ್ಮೀ ಸರಸ್ವತಿ ಬಲ್ಲಿ ಹೋದ. ಆವಾಗ ಲಕ್ಷ್ಮೀ ಸರಸ್ವತಿ ಪಾರ್ವತಿ ಬಲ್ಲಿ ಉಕ್ಕಿನ ಕಡಲಿಯ ಒಗದ. ಹೌದು ಹೌದು ದಿನ ನಾನು ಗರ್ತಿ ನೀನು ಗರ್ತಿ ಹೇಳ್ತೀರಿ ನನಗ. ನೀವು ಗರತ್ಯಾರಿದ್ರ ಕಬ್ಬಿನ ಕಡಲಿ ಕುದಿಸ್ಬೇಕಾವಾಗ ನನಗ ಉಸಿಳಿ ಮಾಡಿ ಕೊಡುವಂತ ಕೊಟ್ಟ ಕೈಯಾಗ. ಮೂರು ದಿವಸ ರಾತ್ರಿ ಹಗಲ ಕಡಲಿ ಕುದಿಸಿದರು. ಲಕ್ಷ್ಮೀ ಸರಸ್ವತಿಗೆ ತಮ್ಮ ಕುದಿಲಿಲ್ಲ ಆವಾಗ. ಕುದಿಲಾರ್ದ ಕಡ್ಲಿ ಇವರು ತಿರುಗಿ ನಾರದಗ ಕೊಟ್ರು. ಲಕ್ಷ್ಮೀ ಸರಸ್ವತಿ ಪಾರ್ವತಿ ಅಂದ್ರು. ಆವಾಗ ನಾರದ ಅಂದ ಗರತಿ ಅಂತ ಹೇಳ್ತಿದ್ದೀರಿ ನನಗ. ನಿಮ್ಮ ಬೆಳಕೆಲ್ಲ ತಿಳಿತ ಹೋಕ ಉಕ್ಕಿನ ಕಡಲ್ಯಾಗ. ಉಕ್ಕಿನ ಕಡಲಿಯ ವೈದು ನಾರದ
ಮರಳಿಯ ಬಂದ ಅನಸು ದೇವಿಯ ಕಡಿಗ ಜಿಯ 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 ಬುಕ್ಕಿನ ಕಡ್ಲಿ ಒಯ್ದು ನಾರದ ಕೈಯಾಗ ಕೊಟ್ಟ ಹೌದು ಹೌದು ಮುಂದ ನಾರದ ಹೊರಳಿ ಬಂದ ನೋಡು ಅನಸುವೆನ ಕಡಿಗ ನಾರದ ಒಯ್ದು ಅನುಶ್ವನ ಮುಂದೆಯೂ ಒಗದಾವಾಗ ತಂಗಿ ಕಡಲಿ ಕುದಿಸವರು ಇಲ್ಲ ಜಗತ್ತಿದ ಒಳಗ ನಾರದ ಕಡಲಿ ಅನುಶಿವ್ಯನ ಕೈಯಾಗ ಕೊಟ್ಟ ಅನುಶಿವ್ಯ ದೇವಿ ಮುಂದ ಮಾಡ್ತಾಳ ಹ್ಯಾಂಗ ಜಿಯ 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 ಅನುಶಿವ ದೇವಿ ಅಂತಾಳ ಇವೇನು ದೊಡ್ಡ ಮಾತ ಐತಿ ಹೌದು ಹೌದು ಗಂಡನ ಸೇವೆ ಮಾಡದವರು ಕಡಲಿ ಕುದಿಸ್ತಾರ ಆವಾಗ ಈಕೆ ಕಡಲಿ ತಗೊಂಡು ಮರಳಿ ತೋಡು ಕೈಯಾಗ ಕಡಲಿ ಅತ್ರಿ ಋಷಿಯ ಕಾಲ ತೊಳೆದು ಹೊಡಿತಾಳ ಆವಾಗ ಅತ್ರಿ ಋಷಿ ಪಾದ ತೊಳೆದು ಕಡ್ಲಿಗೆ ಹೊಡೆದು ಅನಶಿವ್ಯ ಒಲಿ ಮ್ಯಾಗ ಇಟ್ಲು ಕಡಲಿ ಕುದಸಾಕಾವಾಗ ಜಿಯ 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 ಒಲಿ ಮ್ಯಾಗ ಇಟ್ಟು ತಮ್ಮ ಕಡ್ಲಿನೇ ಕುದಿಸಿ ಬಿಟ್ಲು ಆ ಉಸುಳಿ ಮಾಡಿ ಮರಳಿ ಕೊಟ್ಲು ನಾರದಾಗ ನಾರದ ನಿನ್ನದ ಗರತಿ ನೋಡೇ ಇಲ್ಲ ಜಗದಾಗ ಮರಳಿ ಹೋಗಿ ಹೇಳ್ದ ಲಕ್ಷ್ಮೀ ಸರಸ್ವತಿ ಪಾರ್ವತಿಗ ಅವ್ರು ಏನು ಮಾಡಿದ್ರು ಏನ್ ಮಾಡ್ತಾರ್ರಿ ಲಕ್ಷ್ಮೀ ಸರಸ್ವತಿ ಪಾರ್ವತಿ ಬಲ್ಯಾಕ ಮತ್ತೆ ಕಡ್ಲಿ ಕುದಿಸಿದ್ ತೊಗೊಂಡು ಹೋದವ ಹೌದು ಹೌದು ಈಗ ಇದ್ಯಾಸಿರಿ ಏನು ಹೇಳಕತ್ತಾಳ ಒಮ್ಮೆ ಮೈ ಒಳಗಿಂದ ಅಮೃತ ಸಿಡಿಸಿ ಕುಸುಗಳಾಗ್ಯಾರ ಅಂತ ಹೇಳ್ತಾ ಹೌದಲ್ರಿ ಹ್ಯಾಂಗೆ ಕುಸುಗಳಾಗ್ತಾರೆ ಆಗಂಗಿಲ್ಲ ಹಂಗೆ ಕುಸುಗಳು ನಾ ಮಾಡಕ್ಕೆ ಕೊಡಂಗಿಲ್ಲ ಹೌದು ಅದು ಹ್ಯಾಂಗೈತೆ ಅಂದ್ರೆ ಗಂಡನ ಗುರು ಗಂಡನ ದೇವರ ಗಂಡನ ಮಕ್ಷರತೆ ತಿಳಿದುಕೊಂಡು ಗಂಡನ ಕಾಲು ತೊಳೆದ ಶಿವದೇವಿ ಕಡ್ಲಿ ಹೊಡೆದು ಒಲಿ ಮ್ಯಾಗ ಇಟ್ಲು ಕಡ್ಲಿ ಕುದ್ದು ಹೌದು ಹೌದು ಇವು ಹಂಗೆ ಮಾಡುವ ಅಲ್ಲಿ ಇವು ಹ್ಯಾಂಗ್ರಿ ಇವು ಗಂಡನ ಕೈಲಿದೆ ಕಸ ಮುಸ್ರಿ ಮಾಡಿಸು ಯುವಕರು ಕೈ ಕಡ್ಲಿ ಹಂಗೆ ಕುದಿತಾವ ಹೌದು ಹೌದು ಅವಕ್ಕೆ ಫರಕ್ ಐತಿ ಹೌದು ಆವಾಗ ಕುದಿಸಿ ಕೊಟ್ಟು ಕೂಡಲೇ ಲಕ್ಷ್ಮೀ ಸರಸ್ವತಿ ಪಾರ್ವತಿಗೆ ಹೊಚ್ಚಿಗಟ್ಟಿ ಬಿತ್ತ ಆಕಿ ಕಡಗಲಿ ಕುದಿಸಿ ಕೊಟ್ಟಾಳಂದ್ರೆ ಆಕಿನ ಪತಿವ್ರತ ಹಾನಿ ಮಾಡಿ ಬರೋ ತನಕ ನಾವು ಅನ್ನ ನೀರು ಮುಟ್ಟಂಗಿಲ್ಲ ಅಂತ ಅನ್ಕೊಂಡ್ರು ಇವರು ಜಂಗಮನ ವೇಷವನ್ನು ಧರಿಸಿಕೊಂಡು ಬ್ರಹ್ಮ ವಿಷ್ಣು ಮಹೇಶ್ವರರು ಭೂಲೋಕ ಇಳಿದ್ರು ಹೌದು ಆ ಭೂಲೋಕಕ್ಕೆ ಇಳಿದು ಬಂದ ಕೂಡಲೇ ಭಿಕ್ಷಾಂದೇಯತ್ ನಿತ್ರು ಅನುಶ್ವ ಹೊರಗೆ ಬಂದಳು ಏನು ಬೇಕ್ರಿ ಭಿಕ್ಷಾ ಅಂತಂದ ಕೂಡಲೇ ಬೇಡಿದ ಅಡಿಗೆ ಮಾಡಿ ನೀಡ್ತೀನಿ ಅಂತ ವಚನ ಕೊಡು ಅಂದಳು ವಚನ ಕೊಟ್ಟಳು ಹೌದು ನೋಡು ನಿಜ ಬತ್ಲೆಯಾಗಿ ಅಡುಗೆ ಮಾಡಿ ನೀಡ್ಬೇಕು ನಮ್ಗೆ ನಾವು 3 ಮಂದಿ ಊಟ ಮಾಡ್ಬೇಕಂದ್ರೆ ಅಂತ ಹೇಳಿದರು ಆವಾಗ ಅನುಸೂಯ ದೇವಿದು ಕೆಲಸ ಬಗೆಹರಿತು ಹೌದಲ್ರಿ ಯವ್ವ ನನ್ನ ಕೈಲಿ ಇದು ಆಗಂಗಿಲ್ಲ ಅಂದ್ರೆ ಒಳಗೆ ಹೋದಳು ಹೋಗೋದ್ರೊಳಗೆ ಅತ್ರಿ ಋಷಿ ಮನೆಯಾಗಿದ್ದ ಹೌದು ಏನಾಯ್ತು ಅಂದವ ಬತ್ಲೆಯಾಗಿ ಅಡುಗೆ ಮಾಡಿ ನೀಡತ್ತ ನಾನು ನಿನಗೆ ಆಗೋದಿಲ್ಲ ಅಂದ ಇವರು ಬ್ರಹ್ಮ ವಿಷ್ಣು ಮಹೇಶ್ವರದರ ಹಿಂದಕ್ಕೆ 1000 ವರ್ಷ ತಪಸ್ಸರಿ ಮಾಡಿದ್ರು ಯಾರು ಅತ್ರಿ ಮಹರ್ಷಿಗಳು ಮಕ್ಕಳೆಲ್ಲರಿಗೋಸ್ಕರವಾಗಿ ಹೌದು ಯಾವುದೇ ಒಂದು ಜ್ಞಾನದಿಂದ ಬಂದು ನನ್ನ ಮಕ್ಕಳಾಗಬೇಕಾಗ್ಯದವ್ರು ನನ್ನ ಕಾಲ ತೊಳೆದು ನೀರು ಹೊಡಿ ಕುಸುಗಳಾಗ್ತಾರೆ ಬೇಕಾದಂಗೆ ದಿಗಂಬರ ರೂಪದಿಂದ ಆಗಿ ಇವ್ರಿಗೆ ಊಟ ಮಾಡ್ಸಕತ್ತಿತ್ತು ಅತ್ರಿ ಋಷಿ ಹೇಳ್ತಾನೆ ಹೌದು ಹೌದು ಅತ್ರಿ ಋಷಿ ಕಾಲ ತೊಳೆದು ನೀರು ಹೊಡೆದಾಗ ಬ್ರಹ್ಮ ವಿಷ್ಣು ಮಹೇಶ್ವರರು ಕೂಸುಗಳಾಗ್ಯಾರ ಅವರು ಎಷ್ಟು ದಿವಸ ಬಿದ್ದರಪ್ಪ ಅಂದ್ರೆ ಒಂದ್ರೊಳಗೆ 3 ದಿವಸ ಹತ್ತದ ಒಂದ್ರೊಳಗೆ 6 ದಿವಸ ಹತ್ತದ 6 ನಿಮಿಷ ಹತ್ತದ ಅವಾಗ ಗಳಿಗೆ ಫಳ ರಾತ್ರಿ ಹಗಲುಗಳಿರಲಿಲ್ಲ ಇವುದು ಆಗಿದ್ದು ಕೃತಾಯುಗದಲ್ಲಿ ಅದಕ್ಕೆ ಈ ತೊಟ್ಟಿಲದೊಳಗೆ ಬಿದ್ದಂಥ ಸಮಯದೊಳಗೆ ಸೃಷ್ಟಿ ಯಾರು ನಡೆಸ್ತಿದ್ದಾರಪ್ಪ ಅಂದ್ರೆ ಅತ್ರಿ ಮಹರ್ಷಿ ಮಂತ್ರ ಶಕ್ತಿಯಿಂದ ಸೃಷ್ಟಿ ನಡೀತಿದ್ದ ಹೌದು ಹೌದು ಯಾಕಂದ್ರೆ ಅವನಿಂದೆ ಕುಸುಗಳಾಗ್ಯಾರ ಅವ್ರ ಅಷ್ಟು ಶಕ್ತಿ ಎಲ್ಲ ಅತ್ರಿ ಮಹರ್ಷಿ ಒಳಕಿತ್ತು ಮತ್ತು ಇವಕ್ಕೆ ಬಿಟ್ಟು ನಿನ್ನ ಯಾರು ಹೆಣ್ಮಗಳು ನಡೆಸಿದ್ರು ನನಗೆ ಹೇಳು ಹೌದು ಕೂಸುಗಳು ಯಾರಿಂದ ಆಗ್ಯಾರ ಅವರು ನಮ್ಮ ಗಂಡ್ಮಗನಿಂದ ಆಗ್ಯಾರ ಅವನೇ ನಡೆಸ್ಬೇಕು ಯಾಕೆ ತಿಳ್ಕೊ ಯಾವ ಗಾಡಿ ಖರೀದಿ ಮಾಡೋಣ ನಾವು ಯಾವ ಡಾವರದ ಅವನೇ ನಡೆಸ್ಬೇಕು ಹೌದಲ್ರಿ ಅದಕ್ಕೆ ಪ್ರಥಮದಲ್ಲಿ ಇದು ಹಿಂಗೈತಿ ಈ ಪ್ರಕಾರವಾಗಿ ಗಂಡನ ಕಾಲು ತೊಳೆದು ನೀರು ಹೊಡೆದಾಗ ಕೂಸುಗಳಾಗ್ಯಾರ ಅವರು ಮತ್ತು ನೀ ಹೆಚ್ಚಿನಕ್ಕಿದ್ರೆ ನಿನ್ನ ಕಾಲು ತೊಳೆದು ನೀನೇ ಹೊಡಿಬೇಕಿತ್ತು ಅವ್ರಿಗೆ ಹೌದು ಹೌದು ಆವಾಗ ಹಂಗೆ ಅಂದ ಕೂಡಲೇ ಏನು ಮಾಡೋದು ಈಗ ಶರೀರಕ್ಕೆ ಹಿಡಿದ ಕೂಡಲೇ ಶರೀರ ಹಿಡಿದ ಅವಾಗ ಹೌದು ಈಗ ಭೀಮ್ ಸೀರೆ ಊಟ ಅರ್ಜುನ ಸೀರೆ ಊಟ ಕೃಷ್ಣ ಸೀರೆ ಊಟ ಅಂತ ನೀ ಹೇಳಿದೆ ಹೌದು ಅಂದ್ರೆ ಕೃಷ್ಣ ಬೇರೆ ಭೀಮ ಬೇರೆ ಅರ್ಜುನ್ ಬೇರೆ ರುಕ್ಮಿಣಿ ಬೇರೆ ಆದ್ರಲ್ಲಿ ಇವ್ರ
ಹೌದಲ್ಲ? ಹೌದಲ್ರಿ. ಮತ್ತು ಇದು ಹಾಡೋದು ನೀ ಹೆಣ್ಣ, ನಾ ಹಾಡೋದು ನಾ ಗಂಡ, ಹಿಂಗಾಯ್ತದ ವ್ಯವಹಾರ. ಹೌದು. ಆದ್ರೆ ಭೀಮ್ ಸೀರೆ ಉಟ್ಟು ಹೊಡೆದಾನ, ಅರ್ಜುನ್ ಸೀರೆ ಉಟ್ಟು ಹೊಡೆದಾನ. ಎಲ್ಲರಿಗೆ ಹೊಡಿಬೇಕಾಗಿದ್ರ ಕೀಚಕ್ ಹೊಡಿತಿದ್ದ. ಯಾರಿಗೆ? ಕೀಚಕ್ ಹೊಡಿಬೇಕಾದ ಭೀಮ್ ಸೀರೆ ಉಟ್ಟನ. ಹೌದು. ಯಾಕೆ? ವಿರಾಟ್ ರಾಜನ ಮನ್ಯಾಗ ಅವರು ಅಜ್ಞಾತವಾಸದಾಗಿದ್ರು. ದುರ್ಯೋಧನ ಹುಡುಕಾಡ್ತಿದ್ದ. ಒಮ್ಮೆ ಹುಡುಕಿದ್ರೆ ಮತ್ತೆ 12 ವರ್ಷ ಹೋಗ್ಬೇಕಲ್ಲ ಅಜ್ಞಾತವಾಸದಾಗ. ಸೀರೆ ಉಟ್ಕೊಂಡು ವೇಷ ಬದಲಿ ಮಾಡಿದ್ರು ಅವರು. ಹೌದು ಹೌದು. ಈಕಿ ದ್ರೌಪದಿ ಹೊಯ್ಕೊಳಕತ್ಲಿಕ್ಕಿ. ಹೌದು. ನಾನು ಶೀಲಹರಣ ಮಾಡ್ತಾನೆ, ಕೀಚಕ ಹ್ಯಾಂಗೆ ಮಾಡ್ಲತ್ತ ಕಾಲು ಬಿದ್ದಾಗ ಅದೊಂದು ಪಡಕಿ ಸುತ್ತ ಕೇಸಿಂದ ಅವನ ಕೀಚಕನ ಕಾಲು ಇಟ್ಟ ಸತ್ತಾನ ಕೀಚಕ. ಹೌದು ಹೌದು. ಏನು ಸೀರೆ ಉಟ್ರೆ ಏನು ಸಾಮಾನು ಬದಲಿ ಆಗ್ತಾವ? ನಮ್ಮ ಇದ್ದಂಗೆ ಇರ್ತಾವ ಅವು. ಅದೊಂದು ನಾಟಕ. ಅವು ಸೀರೆ ಉಟ್ಟು ಪಡಕಿ ಸುತ್ತ ಕೇಸಿ ಹೊಡಿದೈತಿ, ಹೊಡೆದಾನ. ಈಗ ನಾಟಕದಾಗ ಸೀರೆ ಉಡ್ತಾರೆ, ಎಲ್ಲ ಬದಲಿ ಹೋಗದೆ ಏನದ? ಏನು ಇಲ್ಲಲ್ರಿ. ಅದಕ್ಕೆ ಹೆಂಗೈತಿ ತಿಳ್ಕೊ. ನನಗೆ ಎಲ್ಲ ಉಟ್ಕೊಳಕ್ಕೆ ಬರ್ತದೆ, ನಿನ್ನ ಉಟ್ಕೊಳಕ್ಕೆ ಬರಂಗಿಲ್ಲದ. ಹೌದು. ನನ್ನ ಸಾಮಾನು ಬಗ್ಗೆದಾಗ ಭಾಳ ನಡೆದ ಚರ್ಚೆ ಇವ್ರದ್ದು. ಅದು ಜನ ಹೇಳ್ತೀನಿ ನೋಡು. ನಾನು ಸಾಮಾನು ಉಟ್ಕೊಂಡೆ ಅಂದ್ರೆ ನಿಮ್ಗೆ ಹುಚ್ಚು ಹೇಳಕ್ಕೆ ಬರೋದಿಲ್ಲ. ಅದಕ್ಕೆ ನೀವು ಉಟ್ಕೊಳಂಗೆ ನಿಮ್ಮ ಸರಳದ ಉಟ್ಕೊಂಡು ಕಳೆದು ಹೋಗಿತ್ತೇವೆ ನಾವು. ಹೌದು ಹೌದು. ಅಷ್ಟೇ ಅದ, ಪರಕ್ ಭಾಳ ಇಲ್ಲದ್ರಾಗ. ನಿನಗೇನಾಗದು ಭಾರಿ ಅದಾವ ನನ್ನ ಸಾಮಾನು ತಿಳಿದೀನಿ. ಹೌದಲ್ಲ? ಹೌದಲ್ರಿ. ಈ ಸದ್ ನೋಡು, ಅವ್ರ ಸಾಮಾನು ಪಟಕ್ಕನೆ ಕಳೆದು ಹೋಗಿಲಕ್ಕೆ ಬರ್ತದ, ಸುತ್ತೊಳಗೆ ಬರ್ತದ. ಹೌದು. ನಮ್ಮ ಇವ್ರು ಉಟ್ರ ಅಂದ್ರೆ ಹುಚ್ಚು ಹೇಳಕ್ಕೆ ಬರೋದಿಲ್ಲ ಇವರಿಗೆ. ಬರಲ್ಲ. ಇದು ಜಡ ಹರಿತದ. ಹೌದು ಹೌದು. ಇದು ತಿಳ್ಕೊಂಡು ಮೊದಲು ಮಾತಾಡಿ. ಇಂಥ ಲೌಕಿಕ ಮಾತಾಡೋದ್ರೆ 1000 ಮಾತಾಡ್ತೀನಿ ನಾ. ಮಾತಾಡಬಾರ್ದು ಅಂತ ಬಿಟ್ಟಿನಿ. ಅದಕ್ಕೆ ಈಗಿನ ಕಾಲದಾಗ ಆದರೂ ಪಾಂಟ ಉಡಕತ್ತಾವಿಲ್ಲವು. ಹೌದು. ನಮ್ಮ ಸಾಮಾನುಗಳು ಹುಟ್ಟಿಲ್ಲ ಅವರು. ಹುಟ್ಟಾರಲ್ರಿ. ನೋಡು, ಅದು ಬಿಡು. ಒಂದು ಪುರಾಣಿಕವಾಗಿ ನಿನಗೆ ಹೇಳ್ತೀನಿ ಒಂದು ಊರದು. ಹೌದು. ಇಲ್ಲೇ ಇಂಡಿ ತಾಲೂಕು ಗುಬ್ಬ್ಯಾಡಕ್ಕೆ ನಡೀನಿ. ಹೌದು. ಆ ಗುಬ್ಬವತ ಜಾತ್ರೆ ಮಾಡ್ಬೇಕಂದ್ರೆ ಮಾದಲಿ ಮಾಡ್ಬೇಕಂದ್ರೆ ದೋತ್ರ ಉಟ್ಕೊಂಡು ಮಾಡ್ಬೇಕು ಅವ್ರು ಮಾದಲಿ. ಹೌದು ಹೌದು. ಸುಳ್ಳು ಅಂದ್ರೆ ಹೋಗಿ ಊರಾಗ ಕೇಳ್ಕೊಂಬ ಆರಕೆ ಮಾಡ್ಕೊಂಬಂದಿದ್ದು ನಾವು ಹೋಗಿ. ಮತ್ತು ಯಾರು ಹೆಣ್ಮಕ್ಳು ಒಳಗೆ ಹೋಗಂಗಿಲ್ಲ. ಅಲ್ಲಿ ವೇಷಭೂಷಣ ಗಂಡು ಹಾಕೊಂಡು ಹೋಗಿ ಎಣ್ಣೆ ಕೊಡ್ಬೇಕು. ಅವರು ತುಪ್ಪ ದೀಪ ಹಚ್ಬೇಕಂದ್ರೆ ಸುದಕ್ಕೆ ಐತಿಲ್ಲ ವೇದಾಂತ. ಹೌದು. ಇಂಥವು ಹೇಳಂದ್ರೆ 1000 ನನ್ನ ಬೆಲೆಗೆ ಅದಾವ. ಅದು ಎಷ್ಟು ಗಾಯ ಆಗದ ಅಷ್ಟೇ ಮಲ್ಲ ಮತ್ತು ಗಾಯ ಮಾಡ್ತಾಳಂತ. ಹೌದು. ನಿನಗೆ ಗಾಯ ಮಾಡೋದೇ ಆಗಲಿಲ್ಲ. ನಾನು ಒಂದು ವೇದಾಂತಕ್ಕೆ ಹಚ್ಚಿ ನನ್ನ ನವಲಗೊಂದು ನಾಗಲಿಂಗದ ಒಂದು ಆಧಾರ ಹಚ್ಚೀನಿ. ಹೌದಲ್ರಿ. ಅದು ಹಿಂದೆ ಸುರ್ತಿ ಬರಸ್ತದೆ ನೋಡೋದು. ಹೌದು. ದೊಡ್ಡವ್ರ ಮುಗಳನ್ನ ಜಂತ ಆಗ್ಯದ ಅದು. ಹೌದು ಹೌದು. ಅವ ಹೇಳಕತ್ತಾರೆ, ಆ ಸದ್ಲಿಂಗ ಈ ಸಿಲಿಂಗ ಕಿಸ್ಬಾಯಿ ಅವ್ರು ಹಾಕೊಂಡಿದ್ದ ಚಪ್ಪಲ್ ಕಿಮ್ಮತ್ ಆಗಂಗಿಲ್ಲ ನೀವು. ಹೌದು. ಅವ್ರು ಎಷ್ಟು ಮಂದಿ ಮಹಾತ್ಮರು ಸಾಧುರಾದರು ನೋಡು, ಅವ್ರು ಹಾಕೊಂಡು ಚಪ್ಪಲ್ ಕಿಮ್ಮತ್ತು ನೀವಿಲ್ಲ. ಯಾಕೆ ತಿಳ್ಕೊ, ಮಹಾತ್ಮರಿಗೆ ಅವ ಇವ ಅನ್ಬೇಡ. ನನಗೇನು ಮಾತಾಡ. ಹೌದು. ಯಾಕಂದ್ರೆ ಎಲ್ಲ ಮಹಾತ್ಮರು ಅವರೆಲ್ಲರೂ ಶ್ರೇಷ್ಠದಂಥವ್ರೆ. ಈ ಸದ್ಯ ಹೆಣ್ಮಕ್ಳೊಳಗದು ಹೇಮರೆಡ್ಡಿ, ಮಲ್ಲಮ್ಮ, ಅನೇಕ ಮಂದಿ ಗುಡ್ಡಾಪುರ ಧಾನಮ್ಮ ಇವರೆಲ್ಲ ದೇವತಾ ಸ್ವರೂಪಗಳದಾರ. ಹೌದು. ಅವ್ರಿಗೆ ಅನ್ಬೇಡ. ನಿಮಗೆ ಬರ್ಲಿಕ್ಕಂದ್ರೆ ನಿಮ್ಮ ಬಂದಟ್ಟು ಹಾಡ್ರಿ. ಆದ್ರೆ ನೀ ಹಿಂಗೆ ಹಾಡಬೇಡ ಅಂತ ನನಗೆ ಹೇಳಬೇಡ್ರಿ. ಹೌದು. ಯಾಕೆ ತಿಳ್ಕೊ, ಮನ್ಯಾಗ ಒಂದು ಆಳು ಇಟ್ಕೊಂಡ್ರೆ ನಿಮ್ಮ ಮಾತು ಕೇಳಂಗ ನಾ ಕೇಳ್ತೀನಿ. ಅದೆಲ್ಲ ಕರ್ನಾಟಕದ ಮಾತು ಕೇಳಾರ್ದ ಮನುಷ್ಯನ. ಹೌದು ಹೌದು. ಅದಕ್ಕೆ ಹೆಂಗೈತೆ ಅಂದ್ರೆ ಇವು ಲೌಕಿಕವಾದಂಥ ವಿಷಯಗಳನ್ನ ಆಕೆ ಹೆಣ್ಮಗಳು ಸರಿಯಾಗಿ ಹಾಡ್ತಾರೆ. ಇವ ಹೇಳಾಕ್ತಾನೆ ಅದು ಹಾಡಬೇಡ ಇದು ಹಾಡಬೇಡ. ನಿನ್ನ ಕೈಯಾನ ಹಾಳೆ ಅನ್ನೋದು ಇಲ್ಲಲ್ರಿ. ಯಾವ್ದು ಸಟ್ ಹಾಕೋದು ಹಾಡಬೇಕಲ್ಲಿ. ಹೌದು. ಅಂದ್ರೆ ಅದು ಜನ ಕೇಳ್ತಾರ. ಇಲ್ಲಿಕಂದ್ರೆ ಅದು ಜನ ಕೇಳಕ್ಕೆ ಬರಂಗಿಲ್ಲ. ಹೌದು. ಅಲ್ಲಿ ಹಿಡಿದ ಇಲ್ಲಿ ತನಕ ಇದು ನಡೆದ ವಾದ. ಈಗ ಗಂಗಾಗ ಜಡ್ಯಾಗ ಕೂತಿದ್ದು ಯಾಕೆ ಕೂತದು? ಪ್ರಥಮ ಸೃಷ್ಟಿ ನನ್ನಿಂದ ಆಗ್ಯದತ್ ನೀ ಹೇಳಿದಿ, ಇದು ಗಂಡು ಮಕ್ಕಳಿಂದ ಆಗ್ಯದತ್ ನಾ ಹೇಳ್ತೀನಿ. ಹೇಳಿಂದೇ ಮುಂದೆ ವ್ಯವಹಾರ ಎಲ್ಲಿಗೆ ಬರ್ತದೆ ಬರಲ್ಲ. ಹೌದು. ಮೊದಲ ಇತ್ತು ಬೈಲಿಗೆ ಬೈಲ ಕುಲ ಛಲ ಆವಾಗಿಲ್ಲ. ಕುಲ ಜಾತಿಗಳು ಕೈಲಿಂದೆ ತಿಡಿಲ್ಲೇನೋ. ಕುಲದ ಕುನ್ನಿಗಳು ಕಲ್ಯಾಣ ಕ್ರಾಂತಿ ಹೂಡಿಲ್ಲೇನು. ನನ್ನ ಗಂಡಿನಿಂದೆ ಹೆಣ್ಣ ಮೊದಲ ಜನಸಿಲ್ಲೇನು. ಪಂಚ ಸುನ್ನೇದಾಚೆ ಪರಶಿವ ತಾನುವ ತನ್ನ ಹೊರತ ಯಾರ್ಯಾರಿಲ್ಲ. ಆಕಾಶ ವಾಯು ಇಲ್ಲ, ಅಗ್ನಿ ಜಲ ಇಲ್ಲ. ಈ ಪೃಥ್ವಿ ಮೊದಲ ಇದ್ದಿದ್ದಿಲ್ಲ. ಈಗಿನ ಭೂಮಿ ಮೊದಲ ಇದ್ದಿದ್ದಿಲ್ಲ. ಓಂಕಾರ ಸ್ವರೂಪ
ರೂಪ ಅಂಕುರ ಅನಸೀತು ಆಕಾರ ಶ್ರೀಕಾರ ಆಯಿತು ಆಮ್ಯಾಲ ಬೀಜ ಮೊದಲ ಏನು ಭೂಮಿ ಮೊದಲ ಎಂದು ಏ ಭಾಮೆ ಕೇಳುತ್ತ ನಡದಿ ತಿಳಿದಿಲ್ಲ ಭೂಮಿಗೆ ಹೆಪ್ಪ ಹಾಕಿ ಆವಿಷ್ಯ ಇಟ್ಟಾನ ಭೂಮಿ ಆಗುವುದು ಒಮ್ಮೆ ಬುಡಮೇಲ ಮುಂದೆ ಕರ ಹುಟ್ಟಿ ಇರಬೇಕು ಹಿಂದ ಹೋರಿಯ ಬಿಗತ ಹೋರಿಯ ಬಿಗತ ಹಿಂದೆ ಮುಂದೆ ಆನಂದ ಆಗಿ ತೆಕ್ಕಿಗೆ ಬಿದ್ದು ನಗತ ಮಾಯ ಮೇಘದಿಂದ ಗೊಲ ಕಳಚಿಯನ್ನೂರ ಕಳಚಿಯನ್ನೂರ ಸಹಜ ಭೂಮಿ ಉತ್ಪತ್ತಿ ಭೂಗೋಳದಲ್ಲಿ ಬರದ ಬೀಜ ಹೆಚ್ಚಿಗೆ ಎಂದು ಬೀಜ ಇದ್ದವನಿಗೆ ಹಬದು ಹುಡುಗಿ ನಿನಾಗ ಕೊಟ್ಟಾರ ಪ್ಯಾಲಿ ಹಬದು ಹುಡುಗಿ ನಿನಾಗ ಕೊಟ್ಟಾರ ಅಲ್ಲಿ ಪಂಚ ಶೂನ್ಯದಾಚೆ ಪರಶಿವ ತಾನುವ ತನ್ನವರ ತಯಾರ್ಯಾರಿಲ್ಲ ಒಂದು ಚೌಕ್ ಪದ ಅದ ಇನ್ನೂ ಹೆಣ್ಣು ಉತ್ಪನ್ನ ಆಗಿಲ್ಲ ಭೂಮಿ ಉತ್ಪನ್ನ ಆಗಿಲ್ಲ ಆಕಾಶ ಉತ್ಪನ್ನ ಆಗಿಲ್ಲ ಹೌದು ಹೌದು ಎಲ್ಲಿಂದ ನೀ ಬರ್ತಿ ಎಲ್ಲಿ ಹೈದು ಇಲ್ಲಿಗೆ ಬರ್ತಿ ಇದ್ರ ಮ್ಯಾಗಿರ್ಬೇಕು ನೀ ಅಂದರೆ ಇದ್ದಿದ್ದು ಖರೆ ಅದ ಇತಿಹಾಸ ರೀತಿ ಮತ್ತು ಇಲ್ಲೇ ರಗಟಾಗಿದ್ದೆ ಅಂದ್ರೆ ಉಪಯೋಗ ಇಲ್ಲ ಅದು ಇಲ್ಲೇ ಹೌದು ಇಲ್ಲೇ ನಾ ಇಲ್ಲಿ ದೊಡ್ಡಕ್ಕೆ ಅಂದ್ರೆ ಇಲ್ಲ ಅಲ್ಲಿ ಹಿಡ್ದು ಮುಂದೆ 5 ಯುಗ ದಾಟಿ ತತ್ತಿ ಉತ್ಪನ್ನ ಆಗ್ತದೆ ಹೌದಲ್ರಿ ಆದ ಬಳಿಕ ಬ್ರಹ್ಮ ವಿಷ್ಣು ಮಹೇಶ್ವರರು ಆದ ಬಳಿಕ ಮುಂದೆ ಹೆಣ್ಣು ಸೃಷ್ಟಿ ಆಗ್ಬೇಕು ಹಿಂಗೆ ಆಧಾರ ಐತಲ್ಲ ಮತ್ತು ಅದು ಬಿಟ್ಟು ಕೇಶ ನನ್ನಿಂದ ಆಗೈತೆ ಅಂದ್ರೆ ನನ್ನಿಂದ ಆಗೈತೆ ನಿನ್ನಿಂದ ಅದು ಬೇಕಲ್ಲ ಹೌದು ಹೌದು ರಾತ್ರಿ 10 ಕುಚ್ಚಿ ಒಯ್ಲಕ್ಕೆ ಒಬ್ಬ ಗಣಮಗ ಜೋಡ್ಬೇಕು ನಿಮ್ಗೆ ಒಂದಿನ ದಿನ ಆಗ್ತೈತೆ ನಿಮ್ಗೆ ಹೌದು ಅಲ್ಲಿ ಆಗಂಗಿಲ್ಲ ಅಷ್ಟು ಬಹುದು ಇಂಥ ಬ್ರಹ್ಮಾಂಡವನ್ನು ರಚನೆ ಮಾಡಿದಂಥ ಭಗವಂತ ಈ ಶರೀರದೊಳಗೆ ಹೊಕ್ಕರೆ ಶರೀರ ಹರಿದು ಹೊಕ್ಕದ ಹೌದಲ್ರಿ ಅಖಂಡ ಯಾರಿಗೆ ಎತ್ತಿಲ್ಲ ಆತ್ಮ ಹುಟ್ಟಿಲ್ಲ ಸತ್ತಿಲ್ಲ ಶರೀರ ಯಾವ ಪುಂಡೈತಿ ನರದೇಹಕ್ಕೆ ಉಣಿಸೋದು ಗಂಡೈತಿ ಹೌದು ಸುಚರಿ ಯಾರು ತೊಳೆದಿಲ್ಲ ಬೈಲಿ ಯಾರು ಆಡೋದಿಲ್ಲ ಕತ್ತಲೆ ಬೆಳಕಿಗೆ ಬೆಟ್ಟಿಲ್ಲ ನಡಬರಕ ತುಂಡೈತಿ ಹೌದು ಹೌದು ಪುರುಷನ ಬಿಟ್ಟರೆ ನಿನ್ನಲ್ಲೇನು ಚೆಂಡ ಐತೆ ಅಂತ ಹೇಳ್ತಾನೆ ಹೌದಲ್ರಿ ಹೇಳ್ತಾರ ಇಲ್ಲಿಗೆ ಬಿಟ್ಟ ಅದಕ್ಕೆ ಈ ಶರೀರ ತಯಾರಾಗಬೇಕಾದ್ರೆ ಜೀವಿ ಇಲ್ಲದ್ರೆ ಏನು ಆತ್ಮ ರಾಮನ ಛಾಯೆ ಇಲ್ಲದೆ ಏನು ತಯಾರು ಮಾಡಿದ್ನಿ ಜಗತ್ನಾಗ ಒಂದ್ರೆ ಆಗೈತ್ಯಾ ಏನು ಆಗಿಲ್ಲ ಮಾಸ್ತರ ನೀ ಮಾಡಿದ ಒಟ್ಟು ಅಳಗಾಲಾಗುವ ಕಂಪ್ನಿನೇ ಅದಾವ ಒಟ್ಟು ನಮ್ಮ ಅಳಗಾಲಾಡೋ ಕಂಪ್ನಿ ಅದಾವ ಒಟ್ಟು ಭೂಮಿ ಆಕಾಶ ಇಂಥವು ಈ ಗಾಳಿ ಪೃಥ್ವಿ ತೇಜ್ ವಾಯು ಆಕಾಶನೇ ಇತ್ತು ಒಮ್ಮೆ ಅಳಗಾಲಾಗಲಾರಿ ಕೂತಾವ ಹೌದು ಈಗ ಮಾಡಿದ ಒಟ್ಟು ಅಳಗಾಲಾಗ್ತಾವ ಪೂರ ಅಳಗಲಿರವು ಅದಕ್ಕೆ ದಕ್ಷಾಬ್ರಹ್ಮನ ಕಾಲದಲ್ಲಿ ವೀರಭದ್ರ ಹುಟ್ಟ್ಯಾನ ಅಂದ ಕೂಡಲೇ ಹೇ ಜಡಿ ಭೂಮಿಗೆ ಬಡ್ದ ಕೂಡಲೇ ಹುಟ್ಟ್ಯಾವು ಹೌದು ಹೌದಲ್ಲ ಹೌದಲ್ರಿ ಭೂಮಿ ಅಂದ್ರೆ ಹೆಣ್ಣದ ಹೌದು ಮತ್ತು ನೀ ಮೊದಲು ನನಗೆ ಹೇಳಿದ್ವಿ ಹೊಟ್ಟೆ ಹುಟ್ಟಿದ್ದು ಹೇಳಿದೆ ನಾನು ಭೂಮಿ ಹುಟ್ಟಿದ್ದು ಹೇಳಿದ್ದೆ ನನಗೆ ಇದು ಒಂದು ಗ್ರಹ ಅದ ಹೌದು ಇಂಥವು ನವಗ್ರಹಗಳ 9 ಗ್ರಹಗಳ ಮಂಗಳ ಗ್ರಹ ಚಂದ್ರಗ್ರಹ ಸೂರ್ಯಗ್ರಹ ಇದು ಭೂಮಿ ಒಂದು ಗ್ರಹ ಅದಿದೆ ಹೌದು ಹೌದು ಇದು ತಾಯಿ ಅಂತ ಹೇಳ್ತೀವಿ ಬರೋಬರಿ ತಾಯಿ ಇದ್ರೆ ಭೂಕಂಪ ಆಗಿ ಅಳಿಗಾಡಿಕೆ ಕಿಲಾರೆ ಒಟ್ರು ಯಾಕೆ ಸತ್ರು ಒಳಗೆ ನುಂಗಿ ಕುಡಿತಿದ್ದು ಹೌದು ಹೌದು ಯಾವ್ದಾರ ತಾಯಿ ತನ್ನ ಮಕ್ಕಳಿಗೆ ಕೊಲ್ತಾಳನ ಇಲ್ಲಲ್ರಿ ಇದಕ್ಕೊಬ್ಬ ಮಾಲಕ ಅದಾನ ಹೌದು ಅಳಿಗಾಡಂದ್ರೆ ಅಳಿಗಾಡ್ತೈತಿ ಸುಮ್ ಕುಂದ್ರಂದ್ರೆ ಸುಮ್ ಕುಂದಿರ್ತೈತಿ ಅದಕ್ಕೆ ಕೇಳ್ತಾರ ಅವರು ಅದು ಅಣುನ ತೃಣಕಾಷ್ಟದಲ್ಲಿ ಭಗವಂತನ ವಾಸ ಐತಿ ಅವ ಸೂತ್ರಧಾರ ನಾವು ಪಾತ್ರಧಾರಿಗಳು ಹೌದು ಅವ ಹೆಂಗೆ ಮಾಡತ್ತಾನ ಅಷ್ಟು ಅಳಿಗಾಡ್ತೈತಿ ಅಷ್ಟೇ ವಿಕೋಪ ತಿರ್ತೈತಿ ಈಗ ವರ್ಷ ಇಲ್ಲಾರ್ದಾಗ ನಾವು ಸಣ್ಣವರೆಲ್ಲ ಕೇಳಿದ್ರೆ ರಿಕಾರ್ಡ್ ಮುರಿತಿದ್ವು ಮಳಿ ಹೌದು ಮುರಿತಿಲ್ಲ ರಿಕಾರ್ಡ್ ಹೌದಲ್ರಿ ನಾವು ಸಣ್ಣವರದಾಗ ರೋಡ್ನಾಗ ಇಸ್ಕಲ್ಲಿತ್ತಿದ್ದೆವು 4 ತಿಂಗಳಾಯ್ತು ಮಳಿ ಆಯ್ತು ತಿನ್ನ ಬಿಟ್ಟಿಲ್ಲ ಒಂದೊಂದು ವರ್ಷ ಒಟ್ಟು ಮಳಿ ನೆನಪಿರ್ತಿದ್ವಿ ಆಗ್ತಿದ್ದಿಲ್ಲ ಒಟ್ಟು ಈ ವರ್ಷ ಒಂದು ಮಳಿ ನೆನಪಿಸೋದಕ್ಕಿಲ್ಲ ಹೌದು ಹೌದು ಒಟ್ಟು ಆಗ್ಲಕತ್ತ ಯಾವಾಗ ಬಿಡ್ತದ ಕೂತಾರ ಅದಕ್ಕೆ ಎಲ್ಲ ಅವನ ಕೈ ಒಳಗೆ ಐತಿ ನಮ್ಮ ಕೈ ಒಳಗೆ ಏನಿಲ್ಲ ಈ ಜಗತ್ತಿನೊಳಗೆ ಅದಕ್ಕೆ ಇನ್ನು ಮುಂದೆ ಉತ್ಪನ್ನ ಈ ಸೃಷ್ಟಿ ಹೆಂಗೆ ಆಗ್ತದೆ ಅನ್ನೋಂಥದ್ದು ಹೇಳೋಣ ಹೇ 5 ಯುಗ ದಾಟಿ
ತತ್ತಿ ಉತ್ಪನ್ನ ಆತುವ ಹಬದು ತಾರ ಜಬಿಗದ ಮಧ್ಯೆ ಭಾಗಕ